ಹ್ಯಾಪಿ ನ್ಯೂ ಇಯರ್. ಎದ್ದಳು ಮರ ಲಗ್ಯ. ಓಯ್ ಓಯ್ ಎಂತ ಸಾವು ಮರ. ಅದಂಡು 4 ಪೆಗ್ಗು ಕುಡಿದಿದ್ದಾನೆ. ಕಾಸು ಕೇಳಿದ್ರೆ 1 ಬೇಕಿದ್ದು ಕಾಸು ಕೊಡಿದ್ರೆ ಹೇಳ್ತಾರೆ. ಈ ಪೆಗ್ಗು ಚಿಕ್ಕ ವಯಸ್ಸಿಂದ ನನ್ನ ಜೊತೆ ನ್ಯೂ ಇಯರ್ ಮಾಡ್ತಿದ್ದು ಬೆಂಗಳೂರು ಫ್ರೆಂಡ್ದು. ಈ ಪೆಗ್ಗು 8 ವರ್ಷ ನನ್ನ ಜೊತೆ ಮೈಸೂರಲ್ಲಿ ಇದ್ದಿದ್ದ ಫ್ರೆಂಡ್ದು. ಈ ಪೆಗ್ಗು 5 ವರ್ಷದಿಂದ ನ್ಯೂ ಇಯರ್ ಮಾಡ್ತಿರೋ ಮಂಗಳೂರು ಫ್ರೆಂಡ್ದು. ಅವರೆಲ್ಲ ಕುಡ್ದಿದ್ ಪೆಗ್ಗೆ ನಾನು ಯಾಕೆ ಕಾಸು ಕೊಡ್ಬೇಕು? ನೋಡಿ ಹೀಗೆ ಮಾತಾಡಿದ್ರೆ ಉಲ್ಟಾ ಮಾತಾಡ್ತಾನೆ, ಮಂಡೆ ತಿಂತಾನೆ, ಬಿರಿ ಮಾಡ್ತಾನೆ ಅವನು. ನನ್ನ ಕಾಸು ಮಿನಿ ಕೊಡದೆ ಹೋದ್ರೆ ಪಾಶ ಕಟ್ಟಿ ಎಳೆದುಕೊಂಡು ಹೋಗಿ ಪಂಚರ್ ಮಾಡ್ತಾನೆ ಮಗ್ಗ. ಮೇರೆ ಬಿಲಿಯನ್ ಕೊರ್ಪೆ ಇರ್ಪೋಲೆ. ಆಯ್ತು ಓಯ್ ಪೊಂಬೆ ಒಡಗಿಯ ಪೊಂಬೆ. ಏ ಮಂಜುನಾಥ ಎಂತದೋ ಬಾ ಹೋಗುವ. No, I want to talk with you, dear friends. ಏ ಮಂಜುನಾಥ ನನ್ನ ಮಾತು ಕೇಳು. ಓಯ್ ನೀ ಯಾರ ಬಗ್ಗೆ ಮಾತಾಡ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತುಂಟು. ಆ ಭೂಮಿ ಬಗ್ಗೆ ತಾನೆ. ಬೆಳಿಗ್ಗೆ ಸೂರ್ಯ ಹುಟ್ಟೋದ್ರಿಂದ ಹಿಡಿದು ರಾತ್ರಿ ಮುಳುಗೋವರೆಗೂ ನಿನ್ ಜೊತೆಲೆ ಇರ್ತಾಳೆ. ನಿನ್ನ ದುಡ್ಡೆಲ್ಲ ಶಾಪಿಂಗು, ನಿನ್ನ ದುಡ್ಡೆಲ್ಲ ಮೊಬೈಲು, ನಿನ್ನ ದುಡ್ಡೆಲ್ಲ ಕರೆನ್ಸಿ, ಅದ್ರಲ್ಲೇ ಟಾಕು ಟಾಕು ಟಾಕು. 5 ವರ್ಷದ ಫ್ರೆಂಡ್ಗಿಂತ 1 ವರ್ಷದ ಗರ್ಲ್ ಫ್ರೆಂಡೇ ಜಾಸ್ತಿ ಆಗ್ಬಿಟ್ಲ ನಿಂಗೆ. ಎಂತ ಮಾತಾಡ್ತಿದ್ಯೋ? ಫ್ರೆಂಡು ಲವರು ಒಂದೇ ಏನೋ. These lovers are deadly rubbers. Erase friendship, relationship, ರಕ್ತ ಸಂಬಂಧ. But friends, rubber band, connecting people. ಕಷ್ಟಕ್ಕೆ ಏಗ್ಲು, ಕಣ್ಣೀರಿಗೆ ತೋಳು. ಸರಿ ನನಗೆ ಎಂತ ಮಾಡ್ಲಿ? ನಿನ್ ಕಾಲ್ ಹಿಡಿಲ್ಲ? ನೋ, ಮಂಗಳೂರಲ್ಲಿ ಶಿಪ್ಪಿಂಗ್ ಕಂಪ್ನಿ, 2 ಥಿಯೇಟ್ರು, ಬಾಂಬೆಲಿ ಹಿಂದಿ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಇಟ್ಕೊಂಡಿರೋ ಮನಮೋಹನ್ ಶೆಟ್ಟಿ ಅವ್ರ ಏಕೈಕ ಪುತ್ರ ನೀನು. ನಾನು ನಿಮ್ ಆಫೀಸಲ್ಲಿ ಕೆಲಸ ಮಾಡೋ ಆಫ್ಟರ್ ಆಲ್ ಚಿಕ್ಕ ಮ್ಯಾನೇಜರ್. ಬೇಕಾದ್ರೆ ನಾನೇ ನಿನ್ ಕಾಲಿಗೆ ಬೀಳ್ತೀನಿ. ತುಳಿತೀಯಾ? ತುಳಿ ಬೇರೆ ಮಂಜುನಾಥ ನಿನ್ನ ಯಾವತ್ತಾದ್ರೂ ಹಾಗೆ ನೋಡಿದ್ದೀನ? ಬ್ರದರ್ ಹಾಗೆ ನೋಡಿದೆ ಅಂತಾನೆ. ಸರಿ ನನಗೆ ಎಂತ ಮಾಡ್ಬೇಕು? ಫ್ರೆಂಡ್ಸ್ಗೆ ಫಸ್ಟ್ ಪ್ರಿಫರೆನ್ಸ್, ಲವರ್ಸ್ಗೆ ಲಾಸ್ಟ್ ಪ್ರಿಫರೆನ್ಸ್. ಆಯ್ತು ಮರಯ್ಯ, ಈಗ್ಲಾದ್ರೂ ಕೆಳಗಿಳಿ. ಎಂತ ಒಳ್ಳೆ ಫ್ರೆಂಡ್ ಮಾರಾಯ. ಏಯ್ ನಿಲ್ಲು. ಹ್ಯಾಪಿ ಓಯ್ ನಿನ್ನ ಎಂತ? ಶಾಡೋ ಅಲ್ವಾ? ಅಲ್ಲ, ಮನಸಾಕ್ಷಿ. ಎಂತ ಬಹಳ ಖುಷಿ ಆಗಿದ್ಯಾ? ಮತ್ತೆ ಇವತ್ತು ನೀನ್ ನನಗೆ ತುಂಬಾ ಖುಷಿ ಕೊಟ್ಟಿದ್ಯಾ. ಇಬ್ಬರು ಲವರ್ಸ್ ನ ಬೇರೆ ಮಾಡ್ತಿದ್ಯಾ, ಅವರ ಪ್ರೀತಿನ ಕೊಲೆ ಮಾಡ್ತಿದ್ಯಾ. ಹಿಂಗೆ ಎಲ್ಲ ಲವರ್ಸ್ ಪಾಯ್ಸನ್ ತಗೊಂಡು ಸತ ಬಿಡ್ಬೇಕು. ಪಾರ್ಕು ಪಬ್ಬು ಎಲ್ಲ ಸ್ಮಶಾನ ಆಗೋಗ್ಬೇಕು. ಇಡೀ ಪ್ರೇಮ ಲೋಕನೇ ಸರ್ವನಾಶ ಮಾಡ್ಬಿಡ್ಬೇಕು. ವರ್ಷ ಹಾಯ್ ಭೂಮಿ. ಐ ಹೇಟ್ ಯು. ಬಟ್ ಐ ಲವ್ ಯು. ಭೂಮಿ ಓಯ್ ಟಿಕೆಟ್ ತಗೊಳ್ಳಿ. ಭೂಮಿ ಭೂಮಿ ಐಮ್ ಸಾರಿ, ಐಮ್ ರಿಯಲಿ ಸಾರಿ. ನಾನು ತಪ್ಪು ಮಾಡಿದ್ರೆ ಒಪ್ಕೋತೀನಿ, ಆದ್ರೆ ನನ್ನ ಮಾತು ಕೇಳು. ನೆನ್ನೆ ರಾತ್ರಿ ಫೋನ್ ನನ್ನ ಬಳಿ ಇರಲೇ ಇಲ್ಲ. ಸುಳ್ಳು. ಏಯ್ ಎಂತ ಏನೋ ಯಾವ ಕಾಲೇಜ? ಅಲ್ಲಿ ನೋಡಿ, ಐ ಸ್ವೇರ್ ಇಟ್ ಭೂಮಿ, ನಿನ್ನ ನೆನಪಲ್ಲಿ ರಾತ್ರಿ ಪಾರ್ಟಿ ನೆಟ್ಟಿಗೆ ಎಂಜಾಯ್ ಕೂಡ ಮಾಡ್ಲಿಕ್ಕಾಗಿಲ್ಲ. ಪಾರ್ಟಿ ಎಷ್ಟೊತ್ತಿಗೆ ಮುಗೀತು ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಬೆಳಕ್ ಹರಿಯೋವರೆಗೂ ಅಲ್ಲೇ ಕಾಯ್ತಾ ಇದ್ಯಾ? ಭೂಮಿ ಪ್ಲೀಸ್ ಡೋಂಟ್ ಫಾಲೋ ಮೀ. ನನ್ ಪಾಡಿಗೆ ನನ್ನ ಬಿಟ್ಬಿಡು. ಭೂಮಿ ಕೋಪ ಮನ್ಪುರ್ಚಿ, ನನ್ನ ಮಾತು ಸ್ವಲ್ಪ ಕೇಳು. ಇವತ್ತು ಹೊಸ ವರ್ಷ, ನಾವಿಬ್ರು ಕಿತ್ತಾಡ್ಲೇಬೇಕಾ? ಎಂತ ಅವಳಿಂದ ಯಾಕೆ ಹೋಗೋದು? ನಿಮ್ಗೆ ಎಂತ ಕದಲ್ಲ, ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಭೂಮಿ ಗುಡ್ಲೇ ಭೂಮಿ, ನನ್ನ ಮಾತು. ಅವಳಿನ ತಂಗಿಯಾ? ಇಲ್ಲ. ಫ್ರೆಂಡ್ಸಾ? ಅಲ್ಲ. ಗಂಡ ಹೆಂಡ್ತಿಯಾ? ಖಂಡಿತ ಅಲ್ಲ. ಭೂಮಿ ಏಯ್ ರಾಖಿ ಕಟ್ಟಿಸ್ಕೊಳ್ತೀಯ, ತಾಳಿ ಕಟ್ತೀಯಾ? ಭೂಮಿ ಯಾವುದೇ ವಿಷಯನೂ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದೇ ವಿಷಯನೂ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಏನ್ ಹೇಳ್ತಿದ್ದೀನಿ ಅಂತ ಫಸ್ಟ್ ನೀನೇನ್ ಹೇಳ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಮಂಜುನಾಥನ್ ಬಗ್ಗೆ ತಾನೆ. ಫ್ರೆಂಡು ಫ್ರೆಂಡು ಫ್ರೆಂಡು. ನಿನ್ನ ಫ್ರೆಂಡು ಒಳ್ಳೆ ಚೂಯಿಂಗ್ ಗಮ್ ತರ ಯಾವಾಗ್ಲೂ ಅಂಟ್ಕೊಂಡಿರ್ತಾನಲ್ಲ, ಸ್ವಲ್ಪ ಆದ್ರೂ ಡೀಸೆನ್ಸಿ ಇದ್ಯಾ ಅವ್ನ್ಗೆ? ಕಂಡೋರ್ ಬಗ್ಗೆ ಮಾತಾಡೋದು, ಸಿಕ್ದವ್ರಿಗೆಲ್ಲ ರೇಗ್ಸೋದು. ವಿಷಯ ಇರ್ಲಿ ಬಿಡ್ಲಿ, ದುಃಖ ಆಗ್ಲಿ ಸಂತೋಷ ಆಗ್ಲಿ, ಡ್ರಿಂಕ್ಸು ಡ್ರಿಂಕ್ಸು ಡ್ರಿಂಕ್ಸು. ಅವನ್
ಜೊತೆ ವೇಸ್ಟ್ ಮಾಡೋ ಟೈಮ್ನಲ್ಲಿ ಒಂದ್ ಅರ್ಧ ಗಂಟೆ ಆದ್ರೂ ನನಗ್ ಕೊಡ್ಬೇಕನ್ಸಲ್ವಾ ನಿನ್ಗೆ? ನಮ್ ಫ್ಯಾಮಿಲಿ, ನಮ್ ಪ್ಲಾನಿಂಗ್, ನಮ್ ಫ್ಯೂಚರ್ ಕನ್ಸರ್ನ್ ಇದ್ಯಾ ನಿನ್ಗೆ? ಇಷ್ಟಕ್ಕೂ ಅವನ್ ವಯಸ್ಸೇನು, ನಿನ್ ವಯಸ್ಸೇನು? ಅವ್ನು ನನ್ನ ಬಹಳ ಕ್ಲೋಸ್ ಫ್ರೆಂಡು, ಅದಕ್ಕೆ ಅವನೊಟ್ಟಿಗೆ ಪಾರ್ಟಿ ಸೆಲೆಬ್ರೇಟ್ ಮಾಡಿದೆ ಅಷ್ಟೇ. ಪಾರ್ಟಿ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ನಿನ್ ಲವ್ವರ್ ಇಲ್ಲ ಅಂತ ಒಂದ್ ಸಾರಿನೂ ಅನ್ನಿಸ್ಲಿಲ್ವಾ? ಎಷ್ಟು ಫೋನ್ ಮಾಡೋದು? ಭೂಮಿ, ಅದು ಫೋನ್. ಅದು ಇದು ಏನೂ ಇಲ್ಲ. ಸುತ್ತೋ ಭೂಮಿಗೆ ವಿಶಾಲವಾದ ಮನಸ್ಸು. ಅದಕ್ಕೆ ಅರ್ಧ ದಿನ ಸೂರ್ಯನ್ಗೆ, ಅರ್ಧ ದಿನ ಚಂದ್ರನ್ಗೆ ಬಿಟ್ಕೊಟ್ಟಿದ್ದಾಳೆ. ಆದ್ರೆ ಈ ಭೂಮಿಗೆ ನೀನೊಬ್ನೇ ಇಂಪಾರ್ಟೆಂಟು. 24 ಗಂಟೆನೂ ಈ ಸೂರ್ಯ ಈ ಭೂಮಿ ಜೊತೆನೆ ಇರ್ಬೇಕು. ನಾನ್ ಹೇಳ್ದಂಗ್ ಕೇಳ್ಬೇಕು ಅಷ್ಟೇ. ಇಳಿ ಕೆಳಗೆ. ವಾಟ್? ಇಳಿ ಕೆಳಗೆ. ಗೆಟ್ ಡೌನ್. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಕೀಪ್ ಕ್ವೈಟ್. ಪ್ರತಿಯೊಬ್ಬರ ಜೀವನದಲ್ಲೂ ಅಪ್ಪ ಒಂದು ರೀತಿ ಸ್ಪೆಷಲ್, ಅಮ್ಮ ಒಂದು ರೀತಿ ಸ್ಪೆಷಲ್. ಹಾಗೆ ಅವ್ರು ಪ್ರೀತಿಸೋ ಹುಡುಗಿ ಕೂಡ ತುಂಬ ಸ್ಪೆಷಲ್. ಈ ಸ್ಪೆಷಲ್ ಹುಡುಗಿ ಜೊತೆ ಕಳೆಯುವಂಥ ಒಂದು ಸ್ವೀಟೆಸ್ಟ್ ಮೂಮೆಂಟ್. ಕುಡಿಯೋರ ಮಧ್ಯ ಮ್ಯೂಸಿಕ್ಕು ಸೌಂಡ್ ನಡುವೆ ಮಿಸ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಅರೇಂಜ್ ಮಾಡಿದೆ. ಇಫ್ ಐ ಆಮ್ ರಾಂಗ್, ಐ ಆಮ್ ರಿಯಲಿ ಸಾರಿ ಭೂಮಿಕಾ. ಹ್ಯಾಪಿ ನ್ಯೂ ಇಯರ್ ಭೂಮಿ. ಐ ಲವ್ ಯು. ಬಟ್ ಐ ಹೇಟ್ ಯು. ಹೇಗೆ ಈ ಥರ ಮಿಲೇನಿಯಂ ಎಲ್ರಿಗೂ ಸಿಗಲ್ವೋ, ನೀನ್ ಕೂಡ ಹಾಗೆ ತುಂಬಾ ಅಪರೂಪ. ಐ ಆಮ್ ಸೋ ಲಕ್ಕಿ. ಯಾವಾಗಲೂ ಪಟಪಟ ಅಂತ ಮಾತಾಡೋ ನನ್ನ ಅರಗಿಣಿ ಯಾಕೆ ಸೈಲೆಂಟಾಗಿ ನಿಂತಿದೆ? ಅದು ಇಂಥ ರೊಮ್ಯಾಂಟಿಕ್ ವೆದರಲ್ಲಿ. ಸುಮ್ಮನೆ ಹಾಗೆ. ಓಯ್, ನಿನ್ನ ಏನೂ ಇಲ್ಲ ಅನ್ನೋ ಮಾತಲ್ಲಿ ಏನೇನು ತುಂಬಿಕೊಂಡಿರುತ್ತೆ. My engineering will be finished in another 6 months. ಐ ನೋ. ಮನೇಲಿ ಮದ್ವೆ ಮಾಡಕ್ ನೋಡ್ತಿದ್ದಾರೆ. Did you talk to your dad? ಯಾವ್ದಮ್ಮಂತಂದಿಲ್ಲ, ಸತ್ತೋಗುತ್ತೆ ಮೀನು. ನೀರು ಬಿಟ್ಟು ಹೇಗೆ ಮೀನು ಬದುಕುದಿಲ್ಲವೋ ಹಾಗೆ ನಾವು ಕೂಡ ನೀರಲ್ಲಿ ಬದುಕಕ್ಕೆ ಸಾಧ್ಯವಿಲ್ಲ. ಅವರವರ ಜಾಗ ಯಾವುದೊಂದು ಅರ್ಥ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ನೀನು ಏನು ಕೇಳಿದರೂ ನಾನು ಬೇಡ ಅಂದಿಲ್ಲ. ನನಗೆ ಇಷ್ಟ ಇಲ್ಲದ್ರೂ ಕೂಡ ನೀನು ಕೇಳಿದ್ದನ್ನೆಲ್ಲ ತೆಗೆಸ್ಕೊಟ್ಟಿದ್ದೇನೆ. ಈಗಲೂ ನಿನ್ನನ್ನು ತಡೀತಾ ಇಲ್ಲ. ಇನ್ನು 1 ವರ್ಷ ನಿನ್ನ ಇಷ್ಟದಾಗಿ ಇರು. ಆದ್ರೆ ಮದಿಮೆ ಯಾನ್ ಪಣ್ಣಿನ ಪೊಣ್ಣುಗೆ ಅವಳು. ಪ್ರತಿಯೊಬ್ಬ ಅಪ್ಪ ಅಮ್ಮನಿಗೂ ಅವರ ಮಗ ಅವ್ರು ನೋಡಿದ ಹುಡುಗಿನೇ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ. ಒಬ್ಬ ತಂದೆಯಾಗಿ ಅವ್ರೇನು ಹೇಳಬೇಕೋ ಹೇಳಿದ್ದಾರೆ. ನಿನ್ನ ಲವರ್ ಆಗಿ ನಾನೊಂದು ಮಾತು ಹೇಳ್ತೇನೆ. ಹೇಗೆ ಆ ಸೂರ್ಯನಿಗೆ ಭೂಮಿನ ಬಿಟ್ಟು ಬೇರೆ ಬದುಕಿಲ್ವೋ, ಹಾಗೆ ಈ ಸೂರ್ಯನಿಗೆ ಈ ಭೂಮಿ ಬಿಟ್ಟು ಬೇರೆ ಬದುಕಿಲ್ಲ. ಒಂದು ವೇಳೆ ಬದುಕು ಅಂತ ಇದ್ರೆ ಅದು ನನ್ನ ಸಾವೇ. Welcome. This is world famous Gold Gumbaz. And this is Manjunatha, world famous guide, 2000 per head. All right, we'll give it to you. Okay. Once upon a time, there was a king Muhammad Adil Shah. This palace name is Kasturi Nivasa. Kasturi Nivasa? Yes, that time Kasturi Nivasa. The king Muhammad Adil Shah is very good helping nature. Giving, every day, everything. You mean social service? Yes, 100% fixed, no discount, Samaja Seve. His hand every time like this. But why? Only outgoing, no incoming.
He's lost everything. How People sad. take his car, cash, gold, etc., including shaking Bombay and Pariwal also. And the only thing, feeling. Finally, he's died. Like this. Not like this. What a heart-touching story. ಅದಕ್ಕೆ 200 ಸಿನಿಮಾ 100 ಡೇಸ್ ಓಡಿದ್ದು. Very nice story. ಅಯ್ಯ ಕಿತ್ತಾದವನೇ. Take this. What is the meaning of Kitadono? ಸ್ಮಾರ್ಟ್ ಬಾಯ್. In the whole Gumbas, you are the only one Kitadono. ಥ್ಯಾಂಕ್ಸ್. Thanks. ಓವರ್ ದ ಸ್ಟೋರಿ. Thank you. Have a nice day. ಒಳ್ಳೆ ಮೇಕಗಳು. ಬಡೆ ಮಿಯಾ ನಮಸ್ತೆ ದೇಶಭಕ್ತರಿಗೆ. ಕ್ಯಾ ಬಡೆ ಮಿಯಾ ಇವತ್ತು ಯಾವ್ದು ಓಡ್ತಾ ಇದೆ? ಕಸ್ತೂರಿ ನಿವಾಸ. ಜೀಜು ನಾನು ಹೇಳಿದ್ನಲ್ಲ ಗೌರಿ. ಹಾಯ್ ಅಕ್ಕ. ಹಾಯ್. ಹಾಯ್ ಮಂಜು. ಹಾಯ್ ಹಾಯ್. ಗೌರಿ ನಮ್ಮ ಬಾವರ ಸಾಕ. ನಮಸ್ತೆ. ಸಲಾಂ. ಬೆಂಗಳೂರಲ್ಲಿ BPO ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಳು ನಮ್ಮ ಮನೆ ಬೆಳಕಷ್ಟೇ ಅಲ್ಲ, ಅನ್ವರ್ ಕಾ ಜಾನ್ ಹೈ. ನಡೀರಿ, ನಾನು ನಿಮ್ಮಿಬ್ರಿಗೂ ಗೋಲ್ ಗುಂಬಸ್ ಕತೆ ಹೇಳ್ತೀನಿ. ಹಲೋ, ನಾನು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡ್ಕೊಂಡು ಅಮಿತಾಬ್ ಬಚ್ಚನ್ ಅವ್ರಿಗೂ ಎಲ್ಲಾ ಸಿನಿಮಾ ನೋಡಿದ್ದೀನಿ ರೀ. ರಿಯಲಿ? ಹಾಗಿದ್ರೆ ನಿಮ್ಗೆ ನಿಜವಾದ ಸ್ಟೋರಿ ಹೇಳ್ತೀನಿ ಬನ್ನಿ. ಒನ್ಸ್ ಅಪಾನ್ ಎ ಟೈಮ್ ಆದಿಲ್ ಶಾ ಫೈಟ್ ವಿತ್ ಅರ್ನಾಲ್ಡ್. ನಿಮ್ಮ ಅಕ್ಕ ಬಾವರ್ ಜೋಡಿ ಸೂಪರ್ ಆಗದ. ಅಕ್ಕ ತುಂಬಾ ಸಂತೋಷವಾಗಿದ್ದಾಳೆ. ನಂಗೆ ಯಾವಾಗ್ಲೂ ಹಿಂಗ ಖುಷಿಯಾಗಿರ್ಬೇಕು. ಒಂದ್ ನಿಮಿಷ ಬಂದೆ ಕರ್ಕೊಂಬರ್ಲೆ ಬ್ಯಾರು ಏನಪ್ಪ ಸರ. ರೀ ಸರ, ಹಂಗೆ ಇರು. ಏನು ಇದು ಹಿಸ್ಟಾರಿಕಲ್ ಪ್ಲೇಸ್ ಅದ, ಇದನ್ನ ಕಾಪಾಡೋದು ನಮ್ ಕರ್ತವ್ಯ. ಇಲ್ಲಿ ಹೋಗಿಬೇಡ್ರಿ. ಏನ ನಿಮ್ಗ ಹೇಳ್ತಿರೋದು, ಇಲ್ಲಿ ಹೋಗಿಬೇಡ್ರಿ ಅಂತ. ಉಗಿಬ್ಯಾಡ್ದ ಉಯ್ತೀನಿ. ಅರೆ ತೇರಿ ಎಲ್ಲಾರ ಮುಂದೆ ನಾವ್ ಪ್ಯಾರ್ ಗೊತ್ತಲ್ಲೇ. ಅದ್ ಯಾರನ್ ಕರ್ಕೊಂಬರಲ್ಲ. ಅನ್ವರ್ ಗೈಡ್ ಅಟ್ ಗೋಲ್ ಗುಂಬಸ್. ಎನಿ ಟೈಮ್ ಸುಲ್ತಾನ್ ಕತ್ತಿ ತರ ಇಲ್ಲೇ ಇರ್ತಾನ. ಹಿಸ್ಟ್ರಿ ಹೇಳೋದಲ್ಲ, ನನ್ನ ದೇಶದ ವಿಷಯಕ್ಕೆ ಬಂದ್ರ ನಿನ್ನ ಜನ್ಮಾನೇ ಮಿಸ್ಟ್ರಿ ಆಗೋಗುತ್ತಾ. ಚಲ್ ಫುಟ್. ಇಷ್ಟಕ್ಕಂದು ಕೋಪ ಒಳ್ಳೇದಲ್ಲ ಅನ್ವರ್. ಗೌರಿ, ನಮ್ಮವ್ವ ನನಗೆ ಜನ್ಮ ಕೊಟ್ಟು ಪ್ರೀತಿಯಿಂದ ಬೆಳೆಸಿದಾಳ. ನಮ್ಮಕ್ಕ ನನಗೆ ಪ್ರೀತಿ ಜೊತೆ ಧೈರ್ಯ ಕೊಟ್ಟು ನೋಡ್ಕೊಂಡಿದ್ದಾಳ. ಸಂಬಂಧನೇ ಇಲ್ದಿರೋ ಈ ಗೋಲ್ ಗುಂಬಸ್ ನನ್ನ ಕುಟುಂಬಕ್ಕೆ ಅನ್ನ ಹಾಕಿ ಪೋಷಿಸ್ತಾ ಇದೆ. ಮಂದಿಗ ಇದು ಪ್ರವಾಸಿ ತಾಣ ಆಗಿರ್ಬೋದು, ಆದ್ರೆ ನನಗ ಇದು ದೇವಾಲಯ. ನೀವಿಂತವ್ರನ್ನ ಯಾಕೆ ಒಳಗಡೆ ಬಿಡ್ತೀರಾ ಸರ್? ನಾವೊಬ್ಬರೇ ಏನು ಮಾಡೋಕ್ಕಾಗತ್ತೆ ರೀ ಸರ, ಇಲ್ಲಿ ನಾವು ಅಸಹಾಯಕರ. ಅಸಹಾಯಕತೆ ಅನ್ನೋದು ಮನಸ್ಸಲ್ಲಿರೋ ದೌರ್ಬಲ್ಯ ಚಾಚಾ. ನಾವೆಲ್ಲ ಜೊತೆಗಿದ್ರ ಯಾರು ಏನು ಮಾಡೋದಕ್ಕಾಗಲ್ಲ. ಹಂಗೈತಿ ಒಗ್ಗಟ್ಟಿನ ಗುಂಗು. ನಾವೆಲ್ಲ ಕೂಡಿ ನಡೆದರೆ ಖೂಬ್ ಜಮೆಗಾರಂಗ್.